ಹನುಮಂತ ಅವರ ವಿಚಾರದಲ್ಲೂ ಆಗಿರೋದೇ, ಇವ್ರ ವಿಚಾರದಲ್ಲೂ ಆಗಿರೋದೇ. ನಾವು ತಿಳ್ಕೊಳ್ಳೋದು ಬೇರೆ ರೀತಿ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ನೀವು ಆಟ ಆಡ್ಬೇಕಾದ್ರೆ ಏನು ಜಡ್ಜ್ ಮಾಡಿ ಆಟ ಆಡ್ಬೇಕು ಅಂತ. ಒಬ್ಬೊಬ್ರು ಒಂದೊಂದು ರೀಸನ್ ಕೊಡ್ತಾರೆ. ಮತ್ತೆ ಸುದೀಪ್ ಸರ್ ಹೇಳ್ತಾರೆ, ಎದುರಾಳಿ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದು ನೀನ್ ತಿಳ್ಕೊಬೇಕು, ಆಗ್ಲೇ ನೀನ್ ಗೆಲ್ಲೋದು ಅಂತ. ತ್ರಿವಿಕ್ರಮ್ ಅವರು ಅದನ್ನೇ ಮಾಡ್ತಿರೋದು ಅನ್ಸ್ತು. ತುಂಬಾ ಬುದ್ಧಿವಂತಿಕೆ ಇದೆ. ನಾವೆಲ್ಲೂ ಯೋಚನೆ ನಾನಂತೂ ಅದು ನನ್ನ ಕನ್ಸಿನಲ್ಲೂ ನೆನ್ಪಿಟ್ಕೊಂಡು ಅಂದ್ರೆ ನೆನ್ಸಿರ್ಲಿಲ್ಲ ಹುಲಿ ಜಿಂಕೆ ಕತೆ ಬರ್ಬೋದಾ ಅನ್ನೋದು. ಅವ್ರು ಹೇಳಿ ಈಗ ಹೊರಗಡೆ ಬರ್ಮೇಲೆ ಎಲ್ಲರೂ ಅದೇ ಹೇಳ್ತಿದ್ದಾರೆ. ಅದು ಹಂಗೆ ಅನ್ನಿಸ್ತು. ಕಡೆಗೆ ಹುಲಿನೇ ಜಿಂಕೆ ಅಂತ ನಾಮಿನೇಟ್ ಮಾಡಿ ಹೊರಗೆ ಬಂದದ್ದು ಇಲ್ಲ. ಅಂದ್ರೆ ಇವಾಗ ಇವ್ರಿಗೂ ಕೇಳಿದಾಗ ಯಾರೇ ಹನುಮ ಬಗ್ಗೆ ಏನೇ ಹೇಳಿದ್ರು ಇಲ್ಲ ಹನುಮ ಹಂಗಲ್ಲ ಅನ್ನೋದಿದೆ. ಯಾಕಂದ್ರೆ ತುಂಬಾ ಹತ್ರದಿಂದ ನೋಡಿದೀವಿ. ಈಗ ನನಗೂ ಬಂದು ಏನೆಲ್ಲ ಹೇಳ್ತಿದ್ರು ಇಲ್ಲ, ನಾವು 111 ದಿವಸ ನೋಡಿದಂಥ ವ್ಯಕ್ತಿ ಬೇರೆ ಇರುತ್ತೆ. 24x7 ನೋಡಿರ್ತೀವಿ. ಇಲ್ಲಿ ಏನು ಕಾಣಿಸಿರ್ಬೋದು, ಅದೇ ದೂರದಲ್ಲಿ ಕೂತು ಯಾರೆಲ್ಲ ಏನಾದರೂ ಮಾತಾಡಿ ಅವ್ರಿಗೆ ಅನ್ಸೋದು ತಪ್ಪಲ್ಲ, ಹೇಳ್ತಿರ್ತಾರೆ. ಆ ಕ್ಲಾರಿಟಿ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಷ್ಟೇ ಈಗ.